ನಿಮ್ಮ ಅಪ್ಪ ಅಮ್ಮ ಇರ್ಲಿಲ್ವಾ ನಿನ್ನ ಮದುವೆ ಆದಾಗ? ಇದ್ರು. ಇಷ್ಟು ದೂರ ಕೊಟ್ಬಿಟ್ಟಿದ್ದಾರೆ. ಅಯ್ಯೋ ಯಾವನ ನನ್ನ ಮಗನ ಬಂದ ಇಷ್ಟು ದೂರ ತಗೊಂಡು ನಮ್ಮನೊಬ್ಬನಿದ್ದ ಮಣ್ಣಲ್ಲೇಗ ಅವ್ನು ತಗೊಂಬಂದಿಲ್ಲ ಹಾಕಿದ ಮಕ್ಕಂಬಿಟ್ಟು ಅವನು ಹೋಯ್ತ ಬಿಡು. ಏನಜ್ಜಿ ಸೊಪ್ಪು ತಗೊಂಬರ್ತಾ ಇದ್ದೇನು? ಏನು ಕಾಶಿ ಸೊಪ್ಪ? ಬೆಳಗ್ಗೆನೆ ನೋಡಿ ಫ್ರೆಂಡ್ಸ್, ಅಜ್ಜಿ ಬಂದ್ಬಿಟ್ರು ಬೆಳಗ್ಗೆನೆ. ಕಾಶಿ ಸೊಪ್ಪ, ಹಾಲು ಸೊಪ್ಪು, ಕಾಶಿ ಸೊಪ್ಪು. ಅದು ಬ್ಯಾಗು ಅಲ್ಲಿಟ್ಟಿದೀಯಾ ಕೆಳಗಡೆ? ನನ್ ಕಾಶಿ ಸೊಪ್ಪು ಅಂದ್ರೆ ಇಷ್ಟ. ನಡಿ. ನೇನಜ್ಜಿ ಬೆಳಗ್ಗೆನೆ ಎಷ್ಟೊತ್ತಿಗೆ ಎದ್ದೆ? 6 ಗಂಟೆಗೆ ಎದ್ದು ಬಂದು ಕಾಶಿ ಸೊಪ್ಪು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿರುತ್ತೆ. ಹಾಲು ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ನೇನಜ್ಜಿ ಏನು ಇಲ್ಲ, ನಾವು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಮನೆಗಳೆಲ್ಲ, ಅದಕ್ಕೆ. ಕಾಫಿ ಕುಡಿತೀಯಾ? ಇರು ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಅಜ್ಜಿ ಬೆಳಗ್ಗೆನೆ ಬಂದಿದ್ದಾರೆ. ಅಜ್ಜಿ ತಗೋ ಕಾಫಿ ಕುಡಿ, ತಗೋ. ಇಲ್ಲ లేదు, ಬಿಸಿನಾ? ಬಿಸಿನಾ? ಕುಡಿ. ಎಷ್ಟೊತ್ತಿಗೆ ಎದ್ದೆ ಬೆಳಗ್ಗೆ? 6 ಗಂಟೆಗೆ ಎದ್ದಾ? 6 ಗಂಟೆಗೆ ಎದ್ದು ಏನು 3 ಗಂಟೆಗೆ ಎದ್ದು ಎಷ್ಟಜ್ಜಿ ಕಟ್ಟು? 10 ರೂಪಾಯಿ. 10 ರೂಪಾಯಾ? 2 ಕಟ್ಟು ಕೊಡು. ಹಾಲು ಸೊಪ್ಪು ಮಾಡಿ ಚೆನ್ನಾಗಿ ಮಾಡು. ಬರ್ತೀಯಾ ಊಟಕ್ಕೆ? ಇಲ್ಲಮ್ಮ, ನಾನು ಹಂಗೆ ಮಾಡ್ತೀನಿ ಬರೋದು. ಮಧ್ಯಾಹ್ನ ನಾನು ಮಾಡೋದು. ಮಧ್ಯಾಹ್ನ ಗಂಟೆ ನಾನು ಇಲ್ಲಿರೋದು. ಏನ ಕಷ್ಟವೋ ಯಾವಾಗ ಇರ್ತವೆ. ಹೆಣ್ಣುಲ್ಲ, ಯಾ ತಮ್ಮನಲ್ಲ, ಯಾರುಲ್ಲ, ಯಾರು ಆಗಲ್ಲ ಅಲ್ವಾ? ಚೆನ್ನಾಗಿದ್ದಾಗ ಎಲ್ಲರೂ ಬೇಕು, ಯಾರು ಇಲ್ಲ. ಏನು ಮಾಡಕತ್ತಿ? ತಗೊಂಡು ಬಿಸಾಕಿದ್ ನನ್ನ ಬಿಸಾಕಿ ತೆಗೆದು ನೋಡಲ್ಲ. ನಿಮ್ಮ ಅಪ್ಪ ಅಮ್ಮ ಇರ್ಲಿಲ್ವಾ ನಿನ್ನ ಮದುವೆ ಆದಾಗ? ಇದ್ರು. ಇಷ್ಟು ದೂರ ಕೊಟ್ಬಿಟ್ಟಿದ್ದಾರೆ. ಅಯ್ಯೋ ಯಾವನ ನನ್ನ ಮಗನ ಬಂದ ಇಷ್ಟು ದೂರ ತಗೊಂಡು ನಮ್ಮನೊಬ್ಬನಿದ್ದ ಮಣ್ಣಲ್ಲೇಗ ಅವ್ನು ತಗೊಂಬಂದಿಲ್ಲ ಹಾಕಿದ ಮಕ್ಕಂಬಿಟ್ಟು ಅವನು ಹೋಯ್ತ ಬಿಡು. ಎಷ್ಟು ಕಷ್ಟ ಅಲ್ಲೋ, ಎಷ್ಟಿದು. ನಾನು ಅಷ್ಟೇ, ಇಷ್ಟು ದೂರ ಇಷ್ಟು ದೂರ ಕೊಟ್ಟಿದ್ದಾರೆ. ಇನ್ನೂ ನಿನ್ಗಾದ್ರೂ ಚಿಂತಾಮಣಿ ಪಕ್ಕ, ನಂದು ಇನ್ನೂ 100 ಕಿಲೋಮೀಟರ್ ಅಲ್ಲ, ಬೆಂಗಳೂರಿನಿಂದ 100 ಕಿಲೋಮೀಟರ್ ಆಗುತ್ತೆ. ಚಿಂತಾಮಣಿಗೆ 30 ಕಿಲೋಮೀಟ್ರು 32 ಕಿಲೋಮೀಟರ್ ಹೋಗ್ಬೇಕು. ಇನ್ನೂ ನಾವು ಬುರುಡುಗುಂಟೆ ಹತ್ರ ಕೊಟ್ಟಿರೋದು ನನ್ನ ಹಳ್ಳಿಗೇನೆ. ನಿನ್ ಕೊಟ್ಟಂಗೆ ನನ್ನೂ ಕೊಟ್ಬಿಟ್ಟಿದ್ದಾರೆ. ಏನ್ ಮಾಡಕತ್ತಂತೆ? ಯಾರು ನೋಡಲ್ ಬಿಡಮ್ಮ. ಯಾರು ನೋಡ್ತಾರೆ ಅಜ್ಜಿ ನಮ್ಮ ಕಷ್ಟ? ನಾನು ಓದ್ಲಿಕ್ಕೆಂದು ಸಂಪಾದಿಸಿ ಎಲ್ಲ ಮಾಡಿ ಮಕ್ಕಳ ಮರಿಕೆಲ್ಲ ಯಾರು ನೋಡೋರಿಲ್ಲ ಮಾಡೋರಿಲ್ಲ ಬಿಡು. ಅದೇ ಏನು ಅಳ್ತಾ ಇದ್ದ ಮದುವೆ ಆಗಿದ್ದು ಅಷ್ಟಲ್ಲಿ ದೂರ ಕೊಟ್ಬಿಟ್ಟಿದ್ದಾರೆ ನನ್ನ ಅಂತ ನಂತರ ಯಾವಾಗ ಆರಾಮ್ ಇದ್ದೀನಿ ನನಗಿಲ್ಲ. ಆಗೈತಿ ತಿಂದಿದ್ದು ನಾನು ಹೊರಟೋ ತಿಂದಿದ್ದೀನಿ. ಯಾಕೆ ಹೊರಟೋಗ್ತೀಯ? ಇರು ಯಾಕೆ ಹೋಗ್ಬೇಕು? ಎಷ್ಟು ದೇವ್ರು ಎಷ್ಟು ದಿವಸ ಆಯುಷ್ ಕೊಟ್ಟಿರ್ತಾರೋ ಮಾಡ್ಕೊಂಡು ಯಾರ ಮಸಾಯ ಅಂತ ಹೇಳಿದ್ರೆ ದೇವ್ರು ಎಷ್ಟು ದಿವಸ ಕೊಟ್ಟಿದ್ರೆ ಅಷ್ಟು ದಿವಸ ಇರ್ಬೇಕು ನಾವು. ಅಕ್ಕಂದ ಅವರ ನಮ್ಮ ಅಕ್ಕನ ದೊಡ್ಡ ಅಕ್ಕನ ಇಂದಿರಾನಗರ್ ಕೊಟ್ಟಿದ್ದಾರೆ. ಎರಡನೇ ಅಕ್ಕ ಸಿಗಳ್ಳಿ ಕೊಟ್ಟಿದ್ದಾರೆ. ವೈಟ್ ಫೀಲ್ಡ್ ಹತ್ರ ಕಾಡುಗೋಡಿ ಹತ್ರ ಕೊಟ್ಟಿದ್ದಾರೆ. ನನ್ನ ಇಲ್ಲಿ ಕೊಟ್ಟಿದ್ದಾರೆ, ಶಿಡ್ಲಘಟ್ಟ ತಾಲೂಕು. ನಂದು ಲಾಸ್ಟ್ ಬಾರ್ಡ್ರು ಸಟ್ರೋಲಲ್ಲಿ ಏನ್ಬಿಟ್ಟು ನನ್ಗೆ ಅಲ್ಲಿ ಕೊಟ್ಟಿದ್ದಾರೆ. ನಾವು ಅಲ್ಲಿಂದ ಬಂದು ಇಲ್ಲಿ ನಾವು ಬಂದು ಇಲ್ಲಿ ಚಿಂತಾಮಣಿಯಲ್ಲಿ ಇದ್ದೀವಿ ಈಗ. ಅಲ್ಲಿ ಹೊಲ ಮನೆ ಎಲ್ಲ ಇದೆ. ಏನು ಗಜ್ಜಿ, ಯಾರು ಮಾಡೋರಿಲ್ಲ, ಯಾರು ಇಲ್ಲ. ನಮ್ಮದು ಹಂಗಾಗಿ ಎಲ್ಲ ಆಗಿತ್ತು. ವಾಟಾಯ್ತು ಬಿಡು. ಸುಖ ಇಲ್ಲ ಮತ್ತೆ. ಏನು ಮಾಡೋದು ಅಲ್ವಾ? ದೇವ್ರು ಎಷ್ಟು ದಿವಸ ಕೊಟ್ಟಿರ್ತಾರೆ ಅಷ್ಟು ದಿವಸ ಇರಬೇಕು ಅಲ್ವಾ? ಚಾನ ನೋಡ್ತಿಂದ ಪುರಾಣ ಇದು. ಏನು ಮಾಡೋಕ್ಕಾಗುತ್ತೆ? ನಮ್ಮ ಯಜಮಾನ ಸಾಯ್ಸಾಕ್ಬಿಟ್ರ. ಸಾಯ್ಸಾಕ್ಬಿಟ್ರ? ಯಾಕೆ?
ಯಾವಳನ್ನೊಬ್ರು ಮಾಡ್ಕೊಂಡಿದ್ದ. ಹೌದಾ? ಹ್ಞೂ ಅದು ಇತ್ತಾ? ಇಲ್ಲೇ ಚಿಂತಾಮಣಿಗೆ ಸಾಕಿದ್ದು. ಹ್ಞೂ ಎಷ್ಟು ವರ್ಷ ಆಯಿತು ಸತ್ತೋಗಿ? ಏನು ಹಣ 25 ವರ್ಷ ಆಗಿತ್ತು. 25 ವರ್ಷ ಆಯ್ತಾ? ಓ 25 ವರ್ಷದಿಂದ ಮಗಂತ ಹೇಗಿ ಸಾಕಾಗ್ಯ ಅವನ ಅತ್ತ ನಾನು ತಾಯಿ. ಯಾರು ಸ್ಟೆಪ್ನಿ ಇಟ್ಕೊಂಡಿದ್ರು ನೋಡು, ಅವರೇನ ಸಾಯಿಸಾಕಿದ್ರು? ಅವ್ರ ಮನೆಯವರೇ? ಯಾಕೆ ಹೋಗ್ಬೇಕಾಗಿತ್ತು ಅಂತ ಕೆಲಸ? ನೋಡು ಬಂಗಾರದಂತ ಅಜ್ಜಿ ಹೆಂಗಿದ್ಯಾ ಬೆಳ್ಳಗೆ. ಅಲ್ಲ ಹಿಂಗಿದ್ದಾಳೆ ರೂಪವತಿ ಅಜ್ಜಿ ಅಂತಾರೆ ಎಲ್ಲರನ್ನ. ಅವಳನ್ನೇ ಮಾಡ್ಕೊಂಡು ಹೊರಟದ ಇಲ್ಲಿ ಇನ್ನೂ ಇರೋನು ವಯಸ್ಸು ಆಗಿಲ್ಲ. ನೋಡಿ ಅಲ್ಲಿ ಇಂಥ ರೂಪವತಿ ಅಜ್ಜಿನ ಬಿಟ್ಟು ಬೇರೆ ಅಮ್ಮನ ಹಿಂದೆ ಬಿದ್ದಿದ್ನ ಹೋಗ್ಲಿ ಬಿಡಿ, ಮಾಡ್ದವ್ರಿಗೆ ಮಾಡ್ದಷ್ಟು. ಅಷ್ಟೇ ಏನ್ ಮಾಡಿದ್ರೆ ಅವರೇ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ನೀನ್ ಚೆನ್ನಾಗಿರ್ಲಿಲ್ಲ ಮತ್ತೆ ನಿಮ್ಮ ಗಂಡಗೆ? ಇಲ್ಲ ನೋಡು ಅಯ್ಯಮ್ಮ ಚೆನ್ನಾಗಿದ್ಲ ಬೆಳ್ಳಗೆ? ನಿನಗಿನ ಬೆಳ್ಳಗಿದ್ಲ ಅಜ್ಜಿ? ಇಲ್ಲ ಓ ಕಪ್ಪಗಿದ್ಲ? ಇಂಥ ರೂಪವತಿ ಅಮ್ಮನ್ ಬಿಟ್ಟು ಹೋಗಕ್ಕ ಹತ್ರ ಬಂದು ಹೊರಟಾಗಿದ್ದಾರೆ. ಅದೇ ಎಲ್ಲರೂ ಅಂತಾರೆ. ನೀನೇನು ಮಾತಾಡ್ಲಿಲ್ವಾ ಅಜ್ಜಿ? ಏನ್ ಮಾತಾಡಿ ಏನ್ ಕಟ್ಕೊಂಡು ವ್ಯವಹಾರ ಎಲ್ಲ ಕಟ್ಕೊಂಡು ಮತ್ತೆ ಇದು ಅವಳು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಕೋರ್ಟ್ಗೆ ಹೋಗಿ 3 ವರ್ಷ ತಿರುಗಿ ನಮ್ಮ ಕಡೆನೇ ಆಯಿತು. ಅವ ಕಾಯ್ಕೊಂಡು ಲಾಯರ್ ಹೊಡೀರಿ ಅವಳಂತ ತಿರ್ಗಿ ಹೊಡ್ಯಕ್ಕೆ ಹೋಗಕ್ಕಾಗುತ್ತಾ? ಇದ್ದಾಳ ಅಮ್ಮ ಇವಾಗ್ಲೂ? ಅವಳೆ ನಮ್ಮ ಜೊತೆನೇನಾ? ನಮ್ಮ ಜನ ಯಾಕೆ ಸುಮ್ಮನೆ ಅಂತ. ಅದೇ ಯಾಕತ್ತದೋ ಗಲೀಜು ಸರಿ ನಾವು ಎಂತ ಕೆಲಸ ಅಲ್ವಾ? ಆ ಕಾಲದಲ್ಲೇ ಹಂಗ್ ಮಾಡೋರಲ್ವಾ? ನಾವು ಕತ್ತದನ್ನ ನಮ್ಮ ಮಕ್ಕಳವ್ರೆ ಅವಳ್ಕಿರೋನೊಬ್ಬನ ಹಿಂಗ್ ಸುಮ್ಗೆ ಬಿಟ್ಟ ಅಜ್ಜಿ ನಿಮ್ಮ ಯಜಮಾನ್ರನ್ನ? ಇವಾಗ ನನ್ನ ಎದುರಿಗೆ ಬರಲ್ಲ ಅವಳು. ಅಲ್ಲ ನಿಮ್ಮ ಯಜಮಾನ್ರ ನೀನ್ ಸುಮ್ಗೆ ಬಿಟ್ಟ? ಎಷ್ಟೋ ಏನೇನೋ ಕತೆ ಅವೆಲ್ಲ ಹೇಳಿದ್ದೀನಿ ನೋಡಿ ಹೆಂಗೆ. ಅವಳ ಮನೆಗೆ ಹೋಗಿದ್ದೆ ಹಿಡ್ಕೊಂಡು ಹೋಗಿದ್ದೆ ಅವಳನ್ನ. ನನ್ನ ಎಳೆನು ನಾನು ಎಲ್ಲರೂ ಹಿಡ್ಕೊಂಡು ಹೋಗಿದ್ದೆ. ನಮ್ಮನ್ನ ಕೋರ್ಟ್ ಕಳಿಸಿಲ್ಲ ಅವಳು. ನೋಡಿ ಹೆಂಗೆ ಕಲ್ಲುಗಳಾಗ ಹಾಕಿರು, ನನ್ನ ದೊಣ್ಣಿಗಳಾಗ ಹಾಕಿರು ಅಂತ. ಆವಾಗಲೇ ಹಂಗೆ ಆ ಕಾಲದಲ್ಲೇ ಹಂಗೆ ಮಾಡಿದ್ದಾರೆ ಅಂದರೆ ಇನ್ನು ಇವಾಗ ಈ ಪೋಖ್ರಿಗಳು ಇರ್ಬೇಕಲ್ವಾ ಅಜ್ಜಿ? ಇವಾಗ ಹಿಂಗೆ ಆಡ್ತಾ ಇದ್ದಾವೆ. ನೀನಾ? ಹೌದಾ? ಗಟ್ಟಿ ಹಾಗಾದ್ರೆ ನೀನು ಅಜ್ಜಿ? ನೀನು ಗಟ್ಟಿನೇ. ನಡಿ ಬಿಡಿ ಕೇಳ್ಕೊಂಬಂದು ಬಿಸಾಕಿ ನೋಡಿ ಬಿಸಾಕಿ ಒಳ್ಳೆ ಕೆಲಸ ಮಾಡಿದ್ದೆ. ಅವಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಅಂಥವ್ರಿಗೆ ಹಂಗೆ ಬುದ್ಧಿ ಕಲಿಸ್ಬೇಕು. ಚೆನ್ನಾಗೆ ಕಲಿಸಿದ್ಯಾ ಬಿಡು. ಏನು ಬುದ್ಧಿ ಕಲಿಸಿದ್ರು ಉಳಿಲ್ಲ. ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಅದೇ ಇನ್ನು ಅಂಥ ಕೆಲಸ ಎಲ್ಲ ಮಾಡಿದ್ರೆ ಆರೋಗ್ಯ ಇರುತ್ತಾ? ಹೇಳಿ. ಇಂಥ ರೂಪವತಿ ಅಜ್ಜಿ ಬೆಳ್ಳಗೆ ಹೆಂಗಿದೆಯಾ ಅಂತ ಅಜ್ಜಿನ ಬಿಟ್ಟು ಹೋಗಿದ್ದಾನೆ ಅಂದ್ರೆ ಅದೇ ಆಯ್ತು. ಎಷ್ಟು ಅಜ್ಜಿ? 20 ರೂಪಾಯಿ ಅಲ್ವಾ? ಕೊಡ್ತೀನಿ. ಇಂದ ತಗೋ. ಊಟ ಮಾಡ್ತೀನಿ, ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗು ಮಧ್ಯಾಹ್ನ ಬಂದು. ಹಬ್ಬಕ್ಕೆ ಬಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲೇ ನಮ್ಮ ಮನೆಗೇನೆ ಊಟ ಮಾಡ್ಕೊಂಡು ಹೋಗಿ ಅಂತೆ. ಒಬ್ಬಟ್ಟೆಲ್ಲ ಮಾಡ್ತೀನಿ. ಹಾಂ ಬಾ. ಏನಜ್ಜಿ ಯಾವಾಗ ಬರ್ತೀವಿ ಮತ್ತೆ? 4 ದಿವಸ. ಯಾಕೆ ಲೇಟು? ಸೊಪ್ಪೆಲ್ಲೂ ಸಿಗ್ಲಿಲ್ವಾ? ಇನ್ ಪಾಪ ನೀನು ಹೊಲಗಳಲ್ಲಿ ಹೋಗಿ ಆಯ್ಕೊಂಡು ಬರ್ಬೇಕಲ್ವಾ? ನಿನ್ ಕೈಲಾಗುತ್ತಾ? ಅಲ್ಲಿ ಇಲ್ಲಿ ಪಾಪ ಹೊಲಗಳಲ್ಲಿ ಹೋಗಿ ಕಿತ್ಕೊಂಡು. ಏನ್ ಮಳೆ ಇಲ್ಲ ಅಲ್ವಾ? ಏನು? ಅದೇ ಹೊಲ ಸೊಪ್ಪು ತಗೊಂಬ ಈ ಸತಿ. ನಾನು ಇವಾಗ ಬೇಡ ಇರು, ಇದೆಲ್ಲ ಮಾಡ್ತೀನಿ, ಇನ್ನೂ ಇರುತ್ತಲ್ಲ. ಆಯ್ತು. ಬರ್ತೀಯ ಅಜ್ಜಿ? ಒಳ್ಳೇದು. ಹೋಗ್ಬಿಟ್ಟು ಬಾ.